ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮಸ್ಕಾರ. ASV ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ RPF ಕಾನ್ಸ್ಟೇಬಲ್ ಎಕ್ಸಾಮ್ ಯಾವಾಗ ನಡೀತದೆ ಅಂತೇಳಿ ಹೇಳ್ಕೊಡ್ತೇನೆ. ಜನವರಿ 8ಕ್ಕೆ ನಡೀಬೇಕಾಗಿತ್ತು. ಯಾಕೆ ನಡೆದಿಲ್ಲ ಅಂತಂದರೆ SSSGD ಫೆಬ್ರವರಿ ತಿಂಗಳಲ್ಲಿ ನಡೀತಿದೆ, ಒಂದು ತಿಂಗಳು ಪೂರ. ಹಾಗಾಗಿ ಇದು ಜನವರಿ 8ನೇ ತಾರೀಕಿಗೆ ನಡೆಸಿ ಮತ್ತು ಅರ್ಧಂಬರ್ಧ ಆಗ್ತದೆ. ಇದು ಅರ್ಧಂಬರ್ಧ ಮಾಡೋದು ಬೇಡ ಅಂಥೇಳಿ ಮಾರ್ಚ್ಗೆ ಎಕ್ಸಾಮ್ ನಡೆಸ್ತಿದ್ದಾರೆ ಸ್ನೇಹಿತರೆ. ಅಂದರೆ ನಿಮಗಿನ್ನ ಎಷ್ಟು ತಿಂಗಳು, 2 ತಿಂಗಳು ಕಾಲಾವಕಾಶ ಇದೆ ಎಕ್ಸಾಮ್ಗೆ. ಎಲ್ಲರೂ ಸೀರಿಯಸ್ನೆಸ್ ಆಗಿ ಚೆನ್ನಾಗಿ ಕೂತ್ಕೊಂಡು ಪ್ರಿಪ್ರೇಷನ್ ಮಾಡಿ. ಮಾರ್ಚಲ್ಲಿ ಪಕ್ಕ ಎಕ್ಸಾಮ್ ನಡೀತದೆ. ಇನ್ನು 2 ತಿಂಗಳಿದೆ ನಿಮಗೆ. ಹಾಗಿದ್ರೆ ಕಾಂಪಿಟೇಷನ್ ಎಷ್ಟಿದೆ ಅಂತ ನೋಡೋಣ. ಕಾಂಪಿಟೇಷನ್ ಒಂದು ಸೀಟ್ಗೆ 2,500 ಕಾಂಪಿಟೇಷನ್ ಜನ ಇದೆ. ಒಂದು ಸೀಟ್ಗೆ 2,500 ಜನ ಕಾಂಪಿಟೇಟಿವ್ ಮಾಡ್ತಿದ್ದಾರೆ. ಹಾಗಿದ್ರೆ ನಿಮಗೆಲ್ಲರಿಗೂ ಗೊತ್ತಿರಬೇಕು, ಈ ಸಿಚುವೇಷನಲ್ಲಿ ಎಲ್ಲರೂ ಜಾಬ್ ಮಾಡ್ತಿದ್ರೆ ಜಾಬನ್ನು ಬಿಟ್ಟು ಇದಕ್ಕೆ ಫೋಕಸ್ ಮಾಡಿ. ಯಾಕಂದರೆ ರೀಸನಿಂಗು, ಮ್ಯಾಥ್ಸು, ಮೆಂಟಲಿಟಿ, GK, GS, ಕರೆಂಟ್ ಅಫೇರ್ಸ್, ಇಂಗ್ಲೀಷು, ಈ ಥರದ್ದೆಲ್ಲ ನೀವು ಪರ್ಫೆಕ್ಟ್ನೆಸ್ ಹಾಕಿ ಕೂತ್ಕೊಂಡ್ಬಿಡಿ. 2 ತಿಂಗಳ ಕಾಲಾವಕಾಶ ಇದೆ ನಿಮಗೆ. 2 ತಿಂಗಳು ಏನಾದರೂ ಗೋಲ್ಡನ್ ಆಪರ್ಚುನಿಟಿ ಮಿಸ್ ಮಾಡಿಕೊಂಡ್ರೆ ಮತ್ತೆ ಸಿಗಲ್ಲ ಸ್ನೇಹಿತರೆ. ಯಾಕಂದರೆ ದೊಡ್ಡ ಹುದ್ದೆ ಆಗಿರ್ತದೆ. ಫಿಸಿಕಲ್ ಅಂತೂ ಮುಂದೆ ನೋಡೋಮಂತ. ಫಿಸಿಕಲ್ ಕೆಲವೊಂದಿಷ್ಟು ಜನರಿಗೆ ಅದು ಪ್ರಾಕ್ಟೀಸ್ ಮಾಡಿರಂಗಿಲ್ಲ. 5.5 ನಿಮಿಷದಲ್ಲಿ ಓಡಬೇಕು. ಅದು ಮುಂದೆ ಅದರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಫಸ್ಟು ಎಕ್ಸಾಮನ್ನು ಪಾಸ್ ಆಗೋದ ಕಡೆ ತಲೆ ಕೆಡಿಸ್ಕೊಳ್ಳಿ. ಸೀರಿಯಸ್ನೆಸ್ ಆಗಿ ಓದಿ, ಖಂಡಿತ ಜಾಬ್ ಆಗುತ್ತೆ. ಸೊ ಈ ಮಾಹಿತಿನ ಸುಮ್ಮನೆ ಡ್ರ್ಯಾಗ್ ಮಾಡಿಕೊಂಡು 8-10 ನಿಮಿಷ ನಿಮ್ಮ ಟೈಮು ನಮ್ಮ ಟೈಮು ಸುಮ್ಮನೆ ವೇಸ್ಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಸ್ನೇಹಿತರೆ. ಎಷ್ಟು ಇನ್ಫಾರ್ಮೇಷನು ಅಷ್ಟೇ ಕೊಡ್ತೀನಿ. ಈ ವಿಡಿಯೋ ನಿಮಗೆ ಏನಾದರೂ ಇಂಟ್ರೆಸ್ಟ್ ಆಗಿತ್ತಂದರೆ, ನಿಮಗೆ ಯೂಸ್ಫುಲ್ ಆಗಿತ್ತಂದರೆ 4 ಜನಕ್ಕೆ ಶೇರ್ ಮಾಡಿ ಅಷ್ಟೇ. ನಿಮ್ಮ ಫ್ರೆಂಡ್ಸ್ ಇದ್ದರೆ ಅವ್ರಿಗೆ ಶೇರ್ ಮಾಡಿಕೊಡಿ. ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್, ಮತ್ತು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್, ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್, ಆ ಥರದ್ದೆಲ್ಲ ಈಗ ಆಲ್ರೆಡಿ ಹಣಕಾಸಿನ ಅನುಮೋದನೆ ಸಿಕ್ಕಿದೆ. ಅವು ಕೂಡ ಎಕ್ಸಾಮ್ ನಡೀತಿದ್ದಾವೆ ಸ್ನೇಹಿತರೆ. ಅವು ಕೂಡ ಎಕ್ಸಾಮ್ ನಡೆಸ್ತಾರೆ. ಹಣಕಾಸಿನ ಅನುಮೋದನೆ ಸಿಕ್ಕಿದೆ, ನೋಟಿಫಿಕೇಷನ್ ಆಗ್ತಿದೆ. KSRP ಎಕ್ಸಾಮ್ ಇದೆ, DR ಅಪ್ಲಿಕೇಶನ್ ಕೂಡ ಇದೆ. ಇವೆಲ್ಲ ನೋಟಿಫಿಕೇಷನ್ ಆಗೋದ್ರಲ್ಲಿದೆ ಸದ್ಯದಲ್ಲಿ. ನಿಮ್ಮ ಪ್ರಿಪ್ರೇಷನನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸ್ಟ್ರಾಂಗ್ ಆಗಿರಲಿ. ಯಾವ ಥರ ಇರಲಿ ಅಂತಂದರೆ ಎಲ್ಲ ಬಿಟ್ಟು ಓದಿ ಅಷ್ಟೇ ಸ್ನೇಹಿತರೆ. ಸೊ ಮೋಟಿವೇಶನ್ ಏನೂ ಮಾಡೋಕ್ಕೋಗಿಲ್ಲ. ಸಪ್ರೇಟಾಗಿ ಮಾಡೋವಂಥ ಬೇಕಿದ್ರೆ. ಸೊ ಮೋಟಿವೇಶನ್ ಮಾಡುವಂಥ ದೊಡ್ಡ ವ್ಯಕ್ತಿನೂ ನಾನಲ್ಲ. ಓಕೆ, ಇಷ್ಟೇ ಏನಂದರೆ ಇನ್ಫಾರ್ಮೇಷನ್ ಕೊಡೋದಿತ್ತು, ಕೊಟ್ಟೆ ಸ್ನೇಹಿತರೆ. ಮತ್ತು ಆಲ್ರೆಡಿ ನಾವು ಕ್ಲಾಸ್ಗಳನ್ನ ಮಾಡ್ತಾಯಿದ್ದೀವಿ. ಆ ಕ್ಲಾಸ್ ಯಾರಾದರೂ ನೋಡಿಲ್ಲ ಅಂದರೆ ಚಾನಲ್ಗೆ ವಿಸಿಟ್ ಮಾಡಿ ನೋಡಿ. ಆಲ್ರೆಡಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಮತ್ತು PSI, FDA, SDA, RSI ಈ ಥರದ್ದೆಲ್ಲ ಓಲ್ಡ್ ಕ್ವಶನ್ ಪೇಪರನ್ನು ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೀವಿ ಸ್ನೇಹಿತರೆ. ಯಾರೂ ಇನ್ನೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಮಾಡಿ ಇಟ್ಕೊಳ್ಳಿ. ನೋಟಿಫಿಕೇಷನ್ ಬರ್ತದೆ. ಯಾವುದೇ ಜಾಬ್ ಆಗಲಿ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಲಿ, ಸ್ಟೇಟ್ ಗೌರ್ಮೆಂಟ್ ಜಾಬ್ ಆಗಲಿ, ಪ್ರೈವೇಟ್ ಜಾಬ್ ಆಗಲಿ, ಏನೇ ಇರಲಿ ನಿಮಗೆ ಮೊದಲದಾಗಿ ಇನ್ಫಾರ್ಮೇಷನ್ನ ಕೊಡ್ತಾಯಿವಿ ಸ್ನೇಹಿತರೆ. ಹಾಗೆ RPF ಕಾನ್ಸ್ಟೇಬಲ್ ಎಕ್ಸಾಮ್ ಅಪ್ಲಿಕೇಶನ್ ಸ್ಟೇಟಸನ್ನು ಬಿಟ್ಟಿದ್ದಾರೆ. ಯಾರೇನು ಚೆಕ್ ಮಾಡ್ಕೊಂಡಿಲ್ಲ, ID ಪಾಸ್ವರ್ಡನ್ನು ಹಾಕಿ, ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿ, ಅದಕ್ಕೊಂದು OTP ಬರುತ್ತೆ ಸ್ನೇಹಿತರೆ. ಆಧಾರ್ ಕಾರ್ಡ್ನ ಲಿಂಕ್ ಮಾಡ್ಕೊಂಡಿದ್ರೆ ಅದಕ್ಕೊಂದು OTP ಬರುತ್ತೆ. ಅದನ್ನ ಎಂಟರ್ ಮಾಡಿಬಿಟ್ಟು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಏನಾದರೂ ರಿಜೆಕ್ಟ್ ಆಗಿದರೆ ನೀವು ಎಕ್ಸಾಮನ್ನು ಯಾವುದೇ ಕಾರಣಕ್ಕೂ ಬರೆಯೋಕ್ಕಾಗಲ್ಲ. ಯಾವುದೇ ರೀತಿ ತಿದ್ದುಪಡಿ ಮಾಡೋಕ್ಕಾಗಲ್ಲ. ಅಕಸ್ಮಾತ್ ಅಕ್ಸೆಪ್ಟ್ ಏನಾದ್ರು ಆಗಿದ್ದರೆ ನೀವು ಎಕ್ಸಾಮನ್ನು ಬರಿಬೋದು. ಅದಕ್ಕೆ ನೀವು ಕಟ್ಟಿರುವಂಥ 500 ರೂಪಾಯಿ ಫೀಸ್ ಇರ್ತದಲ್ಲ. ನೀವು ST ಆಗಿ SC ST ಆಗಿದ್ದರೆ ಆ ಥರದ್ದೆಲ್ಲ ಸ್ವಲ್ಪ ಕನ್ಸೆಷನ್ ಇರ್ತದಲ್ಲ. 200, 500 ಈ ಥರದ್ದೆಲ್ಲ ಇರ್ತಾವಲ್ಲ, ಅವು ನಿಮಗೆ ವಾಪಸ್ ಬರ್ತವೆ. ಎಕ್ಸಾಮ್ ಬರೆದ ನಂತರ ವಾಪಸ್ ಬರ್ತವೆ, ಎಲ್ಲೂ ಹೋಗಲ್ಲ. ನಿಮ್ಮ ಬ್ಯಾಂಕ್ ಅಕೌಂಟ್ ಏನು ಕೊಟ್ಟಿರ್ತಾರಲ್ಲ ಅದಕ್ಕೆ ಬರ್ತವೆ. ಓಕೆ, ಇದಿಷ್ಟು ಇನ್ಫಾರ್ಮೇಷನ್ ಆಗಿತ್ತು. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಕೆಳಗಡೆ ಕಾಣ್ತಾ ಇರೋ ರೆಡ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಮುಂದೆ ನಿಮಗೆ ಯೂಸ್ಫುಲ್ ಆಗ್ತದೆ. ಎಲ್ಲರೂ ಕೂಡ ಧನ್ಯವಾದಗಳು. ನಮಸ್ಕಾರ.